ನಮಸ್ಕಾರ ವೀಕ್ಷಕರೇ, ಸತ್ಯ ಸಂಗ್ರಹ ಚಾನೆಲ್ಗೆ ಸ್ವಾಗತ. ಅಮಾವಾಸ್ಯೆಯ ದಿನದಂದು ಪಾಲಿಸಬೇಕಾದ ಪ್ರಮುಖ ನಿಯಮಗಳು. ಅಮಾವಾಸ್ಯೆ ಎಂದರೆ ಎಲ್ಲರಿಗೂ ಸ್ವಲ್ಪ ಭಯದ ವಾತಾವರಣ ಇದ್ದೇ ಇರುತ್ತದೆ. ಆದರೆ ಇಲ್ಲಿ ನಾವು ಹೇಳುವ ಸುಲಭ ನಿಯಮಗಳನ್ನು ಪಾಲಿಸುವುದರಿಂದ ನಿಮಗೆ ಎಂತಹ ಗಂಡಾಂತರಗಳೇ ಇರಲಿ ಅವುಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಮನೆಯ ಗೃಹಿಣಿಯರು ಸೂರ್ಯೋದಯಕ್ಕೂ ಮುಂಚಿತವಾಗಿ ಎದ್ದು ಮನೆಯನ್ನು ಗೋಮೂತ್ರದಿಂದ ಅಥವಾ ಗಂಗಾಜಲದಿಂದ ಮನೆಯನ್ನು ಶುದ್ಧೀಕರಿಸಬೇಕು. ಹೊಸ್ತಿಲಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ರಂಗೋಲಿ ಹಾಕಬೇಕು. ಮನೆ ಮಂದಿಯೆಲ್ಲ ಸ್ನಾನ ಮಾಡಿ ಕುಲದೇವರ ಪೂಜೆ ಪ್ರಾರ್ಥನೆ ಮಾಡಬೇಕು. ಒಲೆ ಹಚ್ಚುವಾಗ ಅಥವಾ ಗ್ಯಾಸ್ ಸ್ಟವ್ ಹಚ್ಚುವಾಗ ಈ ರೀತಿಯಾಗಿ ಪ್ರಾರ್ಥಿಸಿ: ಈ ಅಗ್ನಿಯಲ್ಲಿ ಬೇಯಿಸಿದ ಆಹಾರ ಅಮೃತವಾಗಲಿ, ಮನೆ ಮಂದಿಯೆಲ್ಲರಿಗೂ ಆರೋಗ್ಯ ಭಾಗ್ಯದಿಂದ ಕೂಡಿರಲಿ ಎಂದು ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥಿಸಿ. ನೀವು ತಯಾರಿಸಿದ ಆಹಾರವನ್ನು ಮೊದಲಿಗೆ ಕುಲದೇವರಿಗೆ ನೈವೇದ್ಯವನ್ನು ಮಾಡಬೇಕು. ನಂತರ ಧೂಪ ಹಾಕುವಾಗ ಅದರಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ ಮನೆ ಮೂಲೆ ಮೂಲೆಗೂ ತೋರಿಸಬೇಕು. ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಮನೆಯ ಮುಖ್ಯ ದ್ವಾರಕ್ಕೆ 3 ಸಲ ದೃಷ್ಟಿ ತೆಗೆಯಬೇಕು. ಅದನ್ನು ಹೊಸ್ತಿಲ ಮೇಲೆ ಇಟ್ಟು ಕತ್ತರಿಸಿ ಒಂದು ತುಂಡು ಬಲಗಡೆ ಇನ್ನೊಂದು ತುಂಡು ಎಡಗಡೆ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಬೇಕು. ಅಮಾವಾಸ್ಯೆ ದಿನದಂದು ತಪ್ಪದೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಬೇಕು. ಇದರಿಂದ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಸಿಕ್ಕಂತಾಗುತ್ತದೆ. ಇನ್ನು ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಮನೆ ಮಂದಿಯೆಲ್ಲರೂ ಉಪ್ಪಿನಿಂದ ದೃಷ್ಟಿಯನ್ನು ತೆಗೆಯಬೇಕು. ಹೀಗೆ ಪ್ರತಿ ಅಮಾವಾಸ್ಯೆಗೂ ಮಾಡುತ್ತಾ ಬಂದರೆ ನಿಮ್ಮ ಮನೆಗಾಗಲಿ ನಿಮಗಾಗಲಿ ಯಾವುದೇ ನೆಗೆಟಿವ್ ಎನರ್ಜಿ ಸೇರಿಕೊಳ್ಳುವುದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯ ಅಭಿವೃದ್ಧಿಗಾಗಿ ಮನೆಯ ಗೃಹಿಣಿಯರು ಈ ರೀತಿಯ ಸರಳ ಉಪಾಯವನ್ನು ಮಾಡುತ್ತಾ ಬನ್ನಿ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.